ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ತುಂಬ ಜನ ಕಿವಿ ಚುಚ್ಚೋ ವ್ಲಾಗ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ರಿ. ಅನ್ಫಾರ್ಚುನೇಟ್ಲಿ ನಾನು ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಶಾಪಲ್ಲಿ, ಬಟ್ ಅದನ್ನು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಲಾಂಗ್ ಫಾರ್ಮೆಟ್ ವಿಡಿಯೋದಲ್ಲಿ. ಬಟ್ ಮಿನಿ ವ್ಲಾಗ್ ನಾನು ಆಲ್ರೆಡಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ನೀವು ನೋಡಿರ್ತೀರಾ ಅಂತ. ಬಟ್ ಒರಿಜಿನಲ್ ವಾಯ್ಸ್ ಆ ಮೂಮೆಂಟ್ ನೀವು ನೋಡಬೇಕು ಅಂತ ಆಸೆ ಪಟ್ಟಿದ್ದೀರಲ್ವ, ಅದು ಕ್ಲಿಪ್ಪಿಂಗ್ ಇದೆ, ನಾನು ಅಟ್ಯಾಚ್ ಮಾಡ್ತೀನಿ. ಯಾವುದೇ ರೀತಿ ಆ ವಾಯ್ಸ್ನ ನಾನು ಮ್ಯೂಟ್ ಮಾಡಲ್ಲ, ಒರಿಜಿನಲ್ ಆಡಿಯೋನೇ ಇರುತ್ತೆ. ನೋಡ್ಕೊಂಡು ಬನ್ನಿ, ನಾನು ನಿಮಗೆ ಮತ್ತೆ ಸಿಗ್ತೀನಿ. ನೀವು ಆಮೇಲೆ ಎತ್ತಿಕ್ಬೇಕು, ಹಂಗೆ ಮೊಬೈಲ್ ತಗೊಂಡ್ರೆ ಇಲ್ಲ ಮಮ್ಮಿ ಮಗರಿ ಮಮ್ಮಿರ ಆಯ್ತು ಬೇಕಮ್ಮ, ಆಯ್ತು ಬಂಗಾರಿ, ಆಯ್ತು 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 ಆಯ್ತಪ್ಪ, ಆಯ್ತು 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 ಬೇಕಮ್ಮ, ಆಯ್ತು 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 ಅಳ್ಬಾರ್ದಪ್ಪ. ಆಯ್ತು ಬಂಗಾರಿ, ಆಯ್ತು ಆಯ್ತಪ್ಪ, ಆಯ್ತು 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 ಹೋಗೋಣ, ಆಯ್ತು 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 ಹೋಗೋಣ ಹೋಗೋಣ, ಆಗೋಯ್ತು 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 ಆಗೋಯ್ತು, ಇಲ್ಲ ಇಲ್ಲ ಆಗೋಯ್ತು 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 ಎಷ್ಟು ಚೆನ್ನಾಗಿ ಕಾಣ್ತಾವಳು ನನ್ನ ಮಗಳು. ಅವಾಗ್ಲಿಂದ ಈ ಮಂಕಿ ಅಂದರೆ ಇದು ಸ್ವಲ್ಪ ಹೊತ್ತು ಮೂವ್ಮೆಂಟ್ ಮಾಡುತ್ತೆ ಮಂಕಿ, ಅದಾದಮೇಲೆ ಆಫ್ ಆಗುತ್ತೆ ಆಯಿತಾ. ಅಂದರೆ ಈ ಟಾಯ್ ನನ್ನ ಮಗಳು ಇವಾಗ ಏನು ಮಾಡಿದ್ದಾಳೆ ಅಂದರೆ ಈ ಕಡೆ ತಲೆ ಮಾಡಿದ್ದಾಳೆ, ಈ ಕಡೆ ಕಾಲು ಮಾಡಿದ್ದಾಳೆ. ಕಾಲು ಹತ್ರ ಇದೆ ಈ ಟಾಯ್. ಅವಾಗಿಂದ ಕಾಲಲ್ಲಿ ಆನ್ ಮಾಡಿ ಅದು ಆಫ್ ಆದಾಗೆಲ್ಲ ಲೈಕ್ ಅಂದರೆ ಟಚ್ ಮಾಡಿದ್ರೆ ಸಾಕು, ಆಫ್ ಆದಾಗ ಮೂವ್ಮೆಂಟ್ ಆಗುತ್ತೆ, ಆಗ್ತಿದೆ. ಸೊ ಆಫ್ ಮಾಡಿದೆ, ಸ್ವಲ್ಪ ವೀಡಿಯೋ ಮಾತಾಡೋದಿತ್ತು, ಹಾಗಾಗಿ ವಿಹಾ ಇಲ್ಲೇ ಆಟ ಆಡ್ಕೋತಿದ್ದಾಳೆ. ನಾನು ಆ ಕಡೆ ಎಲ್ಲ ಪಿಲ್ಲೋಸ್ ಇಟ್ಟಿದ್ದೀನಿ. ಫಸ್ಟ್ಲಿ ಐ ಆಮ್ ವೆರಿ ಸಾರಿ, ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲಿಲ್ಲ. ತುಂಬ ಅಂದರೆ ನಮ್ಮದೇ ಆದ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ವಿ. ಆ ಟೈಮಲ್ಲಿ ನಾನು ವ್ಲಾಗ್ ಅಷ್ಟು ಪ್ರಿಫರೆನ್ಸ್ ಕೊಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ನಾನು ಮಿನಿ ವ್ಲಾಗಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ನೀವು ಹೋಗಿ ಅಲ್ಲಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ತುಂಬ ಜನ ಲೈಕ್ ಇಯರಿಂಗ್ಸ್ದಾಗಿರ್ಬೋದು ಪ್ರತಿಯೊಂದ್ರದ್ದು ಪ್ರೈಸ್ ಡೀಟೇಲ್ಸ್ ಕೇಳ್ತಾ ಇದ್ದೀರಾ. ನಾನು ರೀಲ್ ಟೈಪಲ್ಲಿ ಹಾಕಿದ್ದೆ, ಮ್ಯೂಸಿಕ್ ಹಾಕಿ. ಆವಾಗಲಿಂದನೂ ನನಗೆ ಡಿ ಎಮ್ಸ್ ಎಲ್ಲ ಬಂದಿದೆ, ನಾವು ತೊಗೊಳೋದಿದ್ದೀವಿ ದಯವಿಟ್ಟು ಹೇಳಿ ಅಂತ. ನಾನು ಆಲ್ರೆಡಿ ಅದನ್ನು ವ್ಲಾಗ್ ಶೂಟ್ ಮಾಡಿದ್ದೀನಿ. ಸ್ವಲ್ಪ ದಿನದಲ್ಲಿ ಅದು ಬರುತ್ತೆ ಈ ವ್ಲಾಗ್ ಎಲ್ಲ ಆದಮೇಲೆ. ತುಂಬ ಕಷ್ಟ ಆಗುತ್ತೆ ಅಲ್ವಾ ಕ್ಲಿಪ್ಪಿಂಗ್ ನೋಡೋದಕ್ಕೆ. ನಿಜವಾಗ್ಲೂ ನನಗೆ ತುಂಬಾ ಕಷ್ಟ ಆಗುತ್ತೆ. ನಾನು ಯಾವಾಗ ಅದನ್ನು ಡಿಲೀಟ್ ಮಾಡ್ತೀನೋ ಅಂತ ಅನ್ನಿಸ್ತಿತ್ತು. ಆ ಥರದ್ದೆಲ್ಲ ನನಗೆ ಇಟ್ಕೊಳ್ಳೋಕೆ ಸ್ವಲ್ಪ ಕಷ್ಟನೇ. ಇವಾಗ ಅಪ್ಲೋಡ್ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಡ್ತೀನಿ. ಹೇಗಿದ್ರು ನಮಗೆ ಬೇಕು ಅಂದರೆ ಮೆಮೊರೀಸ್ ಇಲ್ಲಿರುತ್ತೆ. ನಾಳೆ ದಿನ ವಿಹಾ ದೊಡ್ಡೊಳಾಗಿ ಬುದ್ಧಿ ಬಂದಾಗ ಅದನ್ನ ನೋಡ್ಕೋಬೋದು. ಇನ್ನೊಂದೇನೆಂದರೆ, ನಾನು ವೆರಿ ರೀಸೆಂಟ್ಲಿ ಒಂದು ವ್ಲಾಗಲ್ಲಿ ತುಂಬ ಎಮೋಷ್ನಲ್ ಆಗಿ ಮಾತಾಡಿದ್ದೆ. ಸೊ ಅದಕ್ಕೆ ಎಲ್ಲರೂ ಮೋಟಿವೇಟ್ ಮಾಡಿದ್ದೀರಾ, ಮೆಸೇಜ್ ಮುಖಾಂತರ ಮೋಟಿವೇಟ್ ಮಾಡಿದ್ದೀರಾ. ಲೈಕ್ ಅಟ್ಲೀಸ್ಟ್ ನೀವು ಲಕ್ಕಿ, ಯಾಕಂದರೆ ವಿಹಾ ಅಷ್ಟಾಗಿ ಕಾಟ ಕೊಡಲ್ಲ, ಆರಾಮಾಗಿ ಅವಳ ಪಡಿಗೆ ಅವಳು ಇರ್ತಾಳೆ, ನಾವು ನೋಡಿದ್ದೀವಿ ಅಲ್ವಾ, ನೀವು ತುಂಬ ವ್ಲಾಗ್ಸಲ್ಲಿ ಹೇಳ್ಕೊಂಡಿದ್ದೀರಾ ಅಂತ. ಆ್ಯಂಡ್ ಇನ್ನೂ ಒಬ್ಬರು ಅಟ್ಲೀಸ್ಟ್ ನೀವು ಹಸ್ಬೆಂಡ್ ಜೊತೆ ಇದ್ದೀರಾ, ನಾವು ತವ್ರ ಮನೇಲಿ ಇದ್ದೀವಿ, ಹಸ್ಬೆಂಡ್ನ ತುಂಬ ಮಿಸ್ ಮಾಡ್ಕೋತೀವಿ, ಯಾವಾಗ ಅವ್ರು ಬರ್ತಾರೆ ಅಂತ ಅನ್ನಿಸ್ತಿರುತ್ತೆ, ನಾವು ಫ್ರಸ್ಟ್ರೇಟ್ ಆಗ್ತಾ ಇರ್ತೀವಿ ಅಂತಲೂ. ಆ್ಯಕ್ಚುಲಿ ನಾನು ತವ್ರ ಮನೇಲಿ ಇದ್ದಾಗ ರಂಜಿತ್ನ ತುಂಬ ಮಿಸ್ ಮಾಡ್ಕೊತಿದ್ದೆ, ತುಂಬ ಫ್ರಸ್ಟ್ರೇಟ್ ಆಗಿರೋದು ಉಂಟು. ಆ ಟೈಮಲ್ಲಿ ನಮ್ಮದೇ ಆದ ಪೇನಲ್ಲಿ ನಾವಿರ್ತೀವಿ. ನಾನು ಇಷ್ಟೊಂದು ಫೇಸ್ ಮಾಡ್ತಾಯಿದ್ದೀನಿ, ರಂಜಿತ್ ಅಲ್ಲಿ ಆರಾಮಾಗಿದ್ದಾರಲ್ವ, ಈ ರೀತಿ ಎಲ್ಲ ಥಿಂಕ್ ಮಾಡ್ತಾಯಿದ್ದೆ.
ಬಿಕಾಸ್ ಅಷ್ಟು ಆ ಫೇಸ್ ಹಂಗೆ ಒಂದು ಸ್ವಲ್ಪ ದಿನ ಡೆಲಿವರಿ ಆಗಿ ಒಂದು 10-15 ಡೇಸ್ ನಮಗೂ ಹೊಸ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದಕ್ಕೂ ಪ್ಯಾನಿಕ್ ಆಗ್ತಿರ್ತೀವಿ, ಯಾಕೆ ಏನು ಎತ್ತ ಅಂತ. ನಿಮ್ಗೆ ಗೊತ್ತಿದೆ ಅನಿಸುತ್ತೆ, ನನಗೆ ಝೀರೋ ಐಡಿಯಾ, ಯಾವುದೂ ಗೊತ್ತಿಲ್ಲ. ಪಾಪು ಆದಮೇಲೆ ಹೇಗೆ ಹ್ಯಾಂಡ್ಲ್ ಮಾಡೋದು ಪ್ರತಿಯೊಂದೂ ಎಲ್ಲ ಕಲ್ತ್ಕೊಂಡು ಹೋಗಿದ್ದು. ಸೊ ನಾನು ಆ ಟೈಮಲ್ಲಿ ಫ್ರಸ್ಟ್ರೇಟ್ ಆಗಿದ್ದುಂಟು. ಆ್ಯಂಡ್ ಇನ್ನು ಕೆಲವರು ಲೈಕ್ ನಾವು ಹಿಂಗೆ ಒಬ್ಬರೇ ನೋಡ್ಕೋತಿರೋದು, ಏನೂ ಮಾಡೋಕ್ಕಾಗಲ್ಲ. ಹೌದು, ಆ್ಯಕ್ಚುಲಿ ಏನೂ ಮಾಡೋಕ್ಕಾಗಲ್ಲ, ನಾವು ಪೇರೆಂಟ್ಸ್ ನಾವೇ ನೋಡ್ಕೋಬೇಕು. ಇವಾಗ ಎಲ್ಲರೂ ಬಂದು ಕುತ್ಕೋಬೇಕು, ನಮ್ಮ ಮನೇಲಿ ಏನು ಆಗಲ್ಲ. ಎಲ್ರಿಗೂ ಅವ್ರದ್ದೇ ಆದ ಕೆಲಸಗಳಿರ್ತದೆ, ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್, ಕಮಿಟ್ಮೆಂಟ್ಸ್ ಇರುತ್ತೆ, ಅವ್ರವ್ರ ಪ್ಲೇಸಲ್ಲಿ ಅವ್ರು ಇರಬೇಕಾಗುತ್ತೆ. ಬಟ್ ನಾನು ಎಲ್ಲೋ ಆ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆದಾಗ ಎಮೋಷ್ನಲ್ ಆಗ್ತೀನಿ. ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಎಮೋಷ್ನಲ್ ಆಗ್ತೀನಿ ಅನ್ನೋದಕ್ಕಿಂತ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಎಮೋಷ್ನಲ್ ನಾನು ತುಂಬ ಕಡಿಮೆನೇ ಆಗೋದು, ನಾನು ಯೂಶಲಿ ಅಳಲ್ಲ ಜಾಸ್ತಿ. ಬಟ್ ಆ ಥರ ಸಿಚುವೇಶನ್ ಬಂದಾಗ ಸ್ವಲ್ಪ ಏನೋ ಒಂಥರ ಬೇಜಾರಾಗುತ್ತೆ ಅಷ್ಟೇ. ನಿಮ್ಮ ಫೇಸಲ್ಲೇ ನಾವು ಇದ್ದೀವಿ, ಸೇಮ್ ನಮ್ಮದು, ನಾನು ಒಬ್ಬಳೇ ನೋಡ್ಕೋಬೇಕು, ನಮಗೆ ಟೈಮ್ ಸಿಕ್ತಾಗ ನಾವು ವ್ಲಾಗ್ಸ್ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ದೀರಾ. ಲೈಕ್ ಮೈಂಡ್ ಡೈವರ್ಟ್ ಆಗೋದಕ್ಕೆ, ಹ್ಯಾಪಿಯಾಗಿರೋದಕ್ಕೆ. ಕೆಳಗಡೆ ಮನೆ ಪಾಪು ಆಲ್ರೆಡಿ ಬಂದು ಬೆಲ್ ಮಾಡ್ತಿದ್ದಾಳೆ, ಅಂದರೆ ಡೋರ್ ನಾಕ್ ಮಾಡ್ತಿದ್ದಾಳೆ. ಅವಳಿಗೆ ಹೇಳಿದ್ದೀನಿ ಬೆಲ್ ಮಾಡಬೇಡ, ಪಾಪು ಮಲಗಿರ್ತಾಳೆ, ಬಂದು ಡೋರ್ ನಾಕ್ ಮಾಡು ಅಂತ. ಸೊ ಮಾಡ್ತಿದ್ದಾಳೆ, ತೆಗಿತೀನಿ ನಾನು ಹೋಗಿ ಇವಾಗ. ಥ್ಯಾಂಕ್ ಯು ಆಯಿತಾ, ಇವರೆಲ್ಲ ಮೋಟಿವೇಟ್ ಮಾಡಿದ್ರು. ನಾನು ಹ್ಯಾಪಿಯಾಗಿ ಇರ್ತೀನಿ, ಬಟ್ ಆ ಸಿಚುವೇಶನ್ ಅದು ಯಾಕೆ ಹಂಗೆ ಎಮೋಷ್ನಲ್ ಅನ್ನೋ ಗೊತ್ತಿಲ್ಲ. ಬಟ್ ಅದು ಜೆನ್ಯೂನಾಗೆ ಆಗಿದ್ದು ನಾನು ಎಮೋಷ್ನಲ್, ಯಾಕಂದರೆ ತುಂಬ ಬೇಜಾರಾಯ್ತು ಆ ಟೈಮಲ್ಲಿ. ಬಟ್ ಈಗ ಆಲ್ ಗುಡ್, ನಾನು ಹ್ಯಾಪಿಯಾಗಿದ್ದೀನಿ, ಸ್ಟ್ರಾಂಗ್ ಆಗಿದ್ದೀನಿ. ವಿಹಾನ್ ಚೆನ್ನಾಗಿ ನೋಡ್ಕೋತೀನಿ. ಆ್ಯಂಡ್ ನನ್ನ ವರ್ಕಲ್ಲಿ ತುಂಬ ವರ್ಕ್ ಇರುತ್ತೆ ಆಯಿತಾ, ನನಗೇನು ಅಷ್ಟು ಟೈಮ್ ಸಿಗೋಲ್ಲ. ಲೈಕ್ ವಿಡಿಯೋ ಶೂಟ್, ಎಡಿಟಿಂಗ್, ವಿಹಾನ್ ನೋಡ್ಕೋ, ಮನೆ ಕೆಲಸ, ಕುಕ್ಕಿಂಗ್, ಅದು ಇದು, ಇದರಲ್ಲಿ ತುಂಬ ಬ್ಯುಸಿಯಾಗಿರ್ತೀನಿ. ಎಲ್ಲೋ ಸಣ್ಣ ಪುಟ್ಟ ಟೈಮ್ ಸಿಗುತ್ತಲ್ವ, ಅವಾಗ ಈ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆದಾಗ ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀವಿ ಅಷ್ಟೇ. ಆ್ಯಂಡ್ ನನ್ನ ನೋಡಿ ವ್ಲಾಗ್ ಶುರು ಮಾಡಿರೋರಿದ್ದೀರಾ, ತುಂಬ ಜನ ಪ್ರೆಗ್ನೆನ್ಸಿ ಸೀರೀಸ್ ಮಾಡ್ತಾಯಿದ್ದೀರಾ, ಪೋಸ್ಟ್ಮಾರ್ಟಮ್ ಸೀರೀಸ್ ಮಾಡ್ತಾಯಿದ್ದೀರಾ. ವ್ಯೂಸ್ ಬರ್ತಿಲ್ಲ, ಏನಾದರೂ ಟಿಪ್ಸ್ ಕೊಡಿ ಅಂತ ಕೇಳ್ತಾ ಇರ್ತೀರಾ. ಟಿಪ್ಸ್ ಅಂತ ಏನೂ ಇಲ್ಲ, ಬರುತ್ತೆ. ಕಂಟೆಂಟ್ ಮೇಲೆ ನೀವು ಫೋಕಸ್ ಮಾಡಿ ಆ್ಯಂಡ್ ಕನ್ಸಿಸ್ಟೆನ್ಸ್ ಆಗಿರಿ. ಯಾವುದೇ ಕೆಲಸ ಆಗಲಿ ನಾವು ಕನ್ಸಿಸ್ಟೆಂಟಾಗಿ ಮಾಡಬೇಕು, ಅವಾಗ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಅದಕ್ಕೆ ಪ್ರತಿಫಲ ಸಿಗುತ್ತೆ. ನನಗೂ ಸ್ಟಾರ್ಟಿಂಗಲ್ಲೇ ಏನೂ ವ್ಯೂಸ್ ಬರಲಿಲ್ಲ, ಟೈಮ್ ತೊಗೊಂತು, ತುಂಬಾ ಟೈಮ್ ತೊಗೊಂತು. ಸೊ ಪೇಷನ್ಸ್ ಇಲ್ಲಿ ಆರಾಮಾಗಿ ಮಾಡ್ಕೊಂಡೋಗಿ. ಥ್ಯಾಂಕ್ ಯು. ನನ್ನ ಸೀರೀಸ್ನ ನೋಡಿ ಯಾರೆಲ್ಲ ಮೋಟಿವೇಟ್ ಆಗಿ, ಇನ್ಸ್ಪೈರ್ ಆಗಿ ವ್ಲಾಗ್ಸ್ನ ಶುರು ಮಾಡಿದಿರೋ ಎಲ್ರಿಗೂ ಒಳ್ಳೆಯದಾಗಲಿ. ನಾನು ನೋಡಿದ್ದೀನಿ ನೀವೆಲ್ಲ ಕೆಲವೊಂದಷ್ಟು ಬ್ಲಾಗ್ಸ್ ಈ ಥರ ಮಾಡ್ತಿದ್ದೀವಿ, ಚೆಕ್ಔಟ್ ಮಾಡಿ ಅಂತ ಕೇಳಿದಾಗ ನಾನು ನೋಡಿದ್ದೀನಿ, ಟೈಮ್ ಸಿಕ್ಕಿದಾಗ ಚೆನ್ನಾಗಿ ಮಾಡ್ತಿರ್ತೀರ. ನಿಜವಾಗ್ಲೂ ಖುಷಿಯಾಗುತ್ತೆ ಆಯಿತಾ. ನನ್ನ ನೋಡಿ ಯಾರನ್ನ ಒಬ್ರು ಇನ್ಸ್ಪೈರ್ ಆದರೂ ಅದೆಷ್ಟೋ ಖುಷಿಯಾಗುತ್ತೆ. ಬಟ್ ಒಂದು ಫ್ಯೂ ಹೆಣ್ಮಕ್ಳಿದ್ದಾರೆ, ಅವ್ರ ಸೀರೀಸ್ನ ಶುರು ಮಾಡಿಕೊಂಡು ಅವ್ರ ಲೈಫ್ನ ಡಾಕ್ಯುಮೆಂಟ್ ಮಾಡ್ಕೊಂಡು ಹೋಗಿರೋದು. ಆ್ಯಂಡ್ ಈವನ್ ಬಯೋದಲ್ಲೂ ಕೂಡ ನಾನೇನಾದರೂ ಕೆಲವೊಂದು ಇನ್ಸ್ಪೈರ್ ಆಗಿ ಅವರು ಮೋಟಿವೇಟ್ ಆಗಿ ಹಾಕ್ಕೊಂಡಿರ್ತಾರಲ್ವ, ಖುಷಿ ಆಗುತ್ತೆ. ನನ್ನ ಮಗಳು ನೋಡಿ, ಅವಳು ಆ ಕಡೆ ಮುಖ ಮಾಡಿದ್ದಾಳೆ, ಕಾಣಿಸ್ತಿದೆ ಅನ್ಸುತ್ತೆ ನಿಮ್ಗೆ ಆಲ್ರೆಡಿ. ಸೊ ಹಂಗಾಗಿ ಅವಳಿಗೆ ಅಮ್ಮ ಎಲ್ಲಿದ್ದಾರೆ ಅನ್ನೋ ಥರ. ವಿಹಮ್ಮ ಉಲ್ಲ ಬಾಕಲ್ಲ, ಉಲ್ಲ ಉಲ್ಲ ಬಾಡ ಬೋಡ 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 ಬಾಡ ಬಾಡೋ, ಇಲ್ಲಿ ನೋಡೋ, ಇಲ್ಲಿ ನೋಡೋ ಕ್ಯಾಮ್ರಾನ. ಅವಳು ಈ ನಡುವೆ ಕಾಲು ನೋಡ್ಕೊಳ್ಳೋದು, ಅವಳು ಕಿವಿ ಎಲ್ಲ ಮುಡ್ಕೊಳ್ಳೋದು, ಈ ರೀತಿ ಮಾಡ್ತಾಳೆ. ನಾವು 9 ತಿಂಗಳಿಗೆ ಕಿವಿ ಚುಚ್ಚಿದಂಗೆ 5 ತಿಂಗಳಲ್ಲಿ ಕಿವಿ ಚುಚ್ಚಿದ ರೀಸನ್ ಏನಂದ್ರೆ, ಹಿಂಗೆ ಕಿವಿ ಮುಡ್ಕೋತಾರೆ, ಜಾಸ್ತಿ ಗಾಯ ಆಗುತ್ತೆ ಅವಾಗ ಅಂತಿದ್ರು, ಸೆಫ್ಟಿಕ್ಕೆಲ್ಲ ಆಗುತ್ತೆ ಅಂತ. ಇವಳು ನೋಡೋದು ಈಗಲೇ ಕಿವಿ ಮುಡ್ಕೋತಿದ್ದಾಳೆ. ನಾನು 2-3 ಡೇಸಿಂದ ಅಬ್ಸರ್ವ್ ಮಾಡ್ತಿದ್ದೀನಿ. ಆ್ಯಂಡ್ ನೆನ್ನೆಗೆ ವೀಹಾಗೆ, ಅಂದರೆ ಇವಾಗ ವೀಹಾಗೆ 6 ಮಂತ್ ಸ್ಟಾರ್ಟ್ ಆಗಿದೆ, 5th ಮಂತ್ ಕಂಪ್ಲೀಟ್ ಆಯಿತು. ನೆನ್ನೆಗೆ 19th ಅಲ್ವಾ ಅವಳು ಹುಟ್ಟಿದ್ದು, Feb 19th. ಎಕ್ಸಾಕ್ಟ್ ಮಂತ್ ಹೇಳಿ ಅಂತ ಕೇಳ್ತಾ ಇರ್ತೀರಾ. ಆ್ಯಂಡ್ ಆಷಾಢದಲ್ಲೇ ಕಿವಿ ಚುಚ್ಚಿಸ್ಬೋದು ಅಂತ ಕೇಳಿದ್ದೀರಾ. ನಾವು ಆಷಾಢದಲ್ಲಿ ಚುಚ್ಚಿಲ್ಲ, ನಾವು ಪ್ಲ್ಯಾನ್ ಮಾಡಿಕೊಂಡು ಬಿಫೋರ್ ಆಷಾಢನೇ ಹೋಗಿ ಚುಚ್ಚಿದ್ದು. ವ್ಲಾಗ್ಸ್ ಹಾಕೋದು ಲೇಟ್ ಆಗಿದೆ ಅಷ್ಟೇ ಅಲ್ಲ ವಿಹಮ್ಮ. ವಿಹ ತುಂಬ ಹತ್ತಿದ್ದಾಳೆ, ಬಟ್ ಏನೂ ಬೇಜಾರಾಗಬೇಡಿ. ಇಲ್ಲಿ ನೋಡಿ, ಇಲ್ಲಿ ಆರಾಮಾಗಿದ್ದಾಳೆ, ಓಕೆನಾ. ಇವಾಗ ಅವಳು ಆರಾಮಾಗಿದ್ದಾಳೆ. ಪಾಪು, ಅವಳು ಪೇಷನ್ಸೇ ಇಲ್ಲ ಪಾಪು ನೋಡೋವರೆಗೂ. ಸರಿ ಹೋಗ್ತೀನಿ, ಅವಳನ್ನ ಅದೇನೋ ಕೇಳ್ತೀನಿ. ಸ್ವಲ್ಪ ತಿತ್ತಲ್ಲ ಅವಳು ಅಷ್ಟೇ ಪಾಪು ಜೊತೆ. ಪಾಪು ಪಾಪು ಅಂತ ಬರ್ತಾಳೆ. ನೆನ್ನೆ ಅವ್ರು ಶಾಪಿಂಗ್ ಹೋಗಿದ್ದಾರೆ. ಹಾಗೂ ಸ್ವಲ್ಪ ಅವಳು ಒಂದು ಬಟ್ಟೆ ತೊಗೊಂಡ್ಬಂದಿದ್ದಾಳಂತೆ, ಅವ್ರ ಅಮ್ಮ ಹೇಳ್ತಿದ್ರು ಬೆಳಿಗ್ಗೆ ಅಷ್ಟೇ. ಅದು ತೊಗೊಂಡು ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಿದ್ರು. ನಾನು ಅವಾಗಲೇ ಅವಳು ಬಂದಾಗ ಪಾಪು ಮಲಗಿದ್ಲು, ವಿಹಾ ಮಲಗಿದ್ಲು. ಸೊ ಪಾಪು ಅಂದರೆ ಅಷ್ಟೊಂದು ಇಷ್ಟನೇ ನಿನಗೆ ಅಂತಲೂ ಕೇಳಿದೆ. ಬಿಕಾಸ್ ಬಟ್ಟೆ ತೊಗೊಂಬಂದಿದ್ದಾಳಲ್ಲ ಮೈಂಡಲ್ಲಿ ಇಟ್ಕೊಂಡು. ಆ್ಯಂಡ್ ಅಲ್ಲಿ ಅವ್ರು ಅಲ್ಲಿಗೆ ಹೋದಾಗ ಯಾವುದೋ ರಿಲೇಟಿವ್ ಮನೆಗೆ ಹೋಗಿದ್ದಾರಂತೆ. ಇಲ್ಲಿದ್ದಾಗ ನೆನ್ನೆ ಸಂಡೇ ಅಲ್ವಾ, ನೆನ್ನೆ ಸಂಡೇ ಆಚೆ ಹೋಗೋಣ ಅಂತ ಹಠ ಮಾಡ್ತಿದ್ದಂತೆ. ಬಟ್ ಅಲ್ಲಿಗೆ ಹೋದಾಗ ಮನೆ ಹೋಗೋಣ, ಪಾಪು ನೋಡಬೇಕು ಅಂತಿಲ್ಲಂತೆ. ಲೈಕ್ ಅಷ್ಟೊಂದು ಅಟ್ಯಾಚ್ ಆಗಿದ್ದಾಳೆ ನನ್ನ ಮಗಳಿಗೆ. ನಾನು ಅದನ್ನೇ ಹೇಳ್ತಿದ್ದೆ ಆಗಲೇ ಸಿಕ್ಕಿದಾಗ. ನಾವು ರೆಂಟೆಡ್ ಅಲ್ವಾ ಇರೋದು, ಅವರು ರೆಂಟೆಡೇ ಇರೋದು. ನಾವೇನಾದರೂ ಮನೆ ಖಾಲಿ ಮಾಡಿದ್ರೆ ಏನು ಮಾಡ್ತೀಯಾ, ಈ ರೀತಿ ಎಲ್ಲ ಕೇಳ್ತಾ ಇದ್ದೆ. ಇಟ್ಸ್ ಓಕೆ, ಅವಳು ಬಂದಿದ್ದಾಳೆ, ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಯಾರೆಲ್ಲ ಮೋಟಿವೇಟ್ ಮಾಡಿದ್ದೀರೋ. ಏನು ಮಾಡೋಕ್ಕಾಗಲ್ಲ, ಇದೊಂದು ಫೇಸ್. ನಾನು ಸ್ಟ್ರಾಂಗ್ ಆಗಿರ್ತೀನಿ, ನೋಡಿಕೊಂಡು ಚೆನ್ನಾಗಿರ್ತೀನಿ.
ಹಿಂಗೆ ಕೈ ಹಿಂಗೆ ಇಟ್ಕೊಂಡಿರ್ತೀವ, ಕೈ ಹಿಂಗೆ ಎಳ್ಕೊಂಡು ಬಾಯಲ್ಲಿ ಇಟ್ಕೊಳ್ಳೋದು. ನೀನು ಎಷ್ಟು ಬಂಗೋಡಿ, ನೀನು ಎಷ್ಟು ಕಲ್ತಿದ್ಯಾ, ಹುಡ್ತಾಗ ಸುಮ್ಮನೆ ಮಲ್ಕೊಂಡಿರ್ತಿದ್ಯಾ ನೀನು, ಆವು ಅಂದ್ಕೊಂಡು ಹೀಗೆಲ್ಲ ಮಾಡ್ತಿದ್ಯಾ ನೀನು, ಎಲ್ಲ ಮಾಡೋದು ಕಲ್ತಿದ್ಯಾ, ಎಲ್ಲ ನೋಡೋದು ಕಲ್ತಿದ್ಯಾ ಅಲ್ಲ. ಯಾರದು? ಓಕೆ ಗೈಸ್, ನಂದೊಂದೆರಡು ವಿಡಿಯೋ ಶೂಟ್ ಮಾಡೋದಿತ್ತು, ಮಾಡಿದೆ. ಲೆಗ್ಗಿನ್ಸ್ದು ಆ್ಯಂಡ್ ಈ ಬ್ರೇಸ್ಲೈಟ್ದು ಮಾಡೋದಿತ್ತು. ಈಗ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಿದೆ ವ್ಲಾಗಿಂಗ್. ಇವಾಗ ನನಗೆ ತುಂಬ ಇಷ್ಟ ಅಲ್ವಾ, ಸೊ ಬೇಗ ಬೇಗ ಕ್ಲಿಪ್ಪಿಂಗ್ಸ್ನ ತೊಗೋತೀನಿ. ತುಂಬ ಟೇಕ್ಸ್ ಎಲ್ಲ ತೊಗೊಳಲ್ಲ, ಬೇಗನೆ ತೊಗೋತೀನಿ. ಮುಂಚೆ ಎಲ್ಲ ಸ್ವಲ್ಪ ಟೇಕ್ಸ್ ತೊಗೋಬೇಕಿತ್ತು, ಈಗೆಲ್ಲ ಇಲ್ಲ. ಇವಾಗ ಏನಾದರೂ ಸ್ವಲ್ಪ ತುಂಬ ಚೆನ್ನಾಗಿ ವಿಡಿಯೋ ಶೂಟ್ ಮಾಡೋದಿರುತ್ತೆ, ಕೆಲವೊಂದು ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡೋದಿರುತ್ತೆ ಅಲ್ವಾ, ಆ ಥರ ವಿಡಿಯೋಸ್ ನಿಜವಾಗ್ಲೂ ಟೈಮ್ ತೊಗೊಳುತ್ತೆ. ಒಂದೊಂದು ವಿಡಿಯೋ ಸಮ್ಟೈಮ್ಸ್ 2 ಅವರ್ ತೊಗೊಳ್ಳೋದೇ ಇದೆ. ಲೈಕ್ ಜಸ್ಟ್ 60 ಸೆಕೆಂಡ್ ವಿಡಿಯೋ 2 ಅವರ್ಸ್ ನಾನು ಟೈಮ್ ಸ್ಪೆಂಡ್ ಮಾಡಿರ್ತೀನಿ. ನಾನು ಈ ಅಮ್ಮ ಇಲ್ಲ ಆಟ ಆಡ್ತಿದ್ದಾಳೆ, ಪಾಪ ಆಟ ಆಡಿಸ್ತಿದ್ದಾಳೆ. ಆಟ ಆಡು, ಜಂಪ್ ಮಾಡು, ಜಂಪ್ ಮಾಡು. ಅವರೇ ಜಂಪ್ ಮಾಡಿದ್ದೆ ಅಲ್ವಾ. ಪಾಪು ಇಷ್ಟ ನನಗೆ. ಪಾಪು ಇಷ್ಟನಾ? ತುಂಬ ಇಷ್ಟನಾ? ಯಾರಿಷ್ಟ ಜಾಸ್ತಿ? ಪಾಪು. ಈಗ ಆಡ್ತಾಳೆ. ರೀಹಮ್ಮ, ಅಕ್ಕ ಬಂದಿದ್ದಾರೆ ನಿನ್ನ ನೋಡಕ್ಕಲ್ವಾ? ಅಕ್ಕ ಬಂದಿದ್ದಾರೆ, ಅವಳು ಫುಲ್ಲು ಬ್ಯುಸಿ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಲಾಸ್ಟಲ್ಲಿ ವಿಹಾನ್ ಎತ್ಕೊಂಡು ಬಂದೆ, ಯಾಕಂದರೆ ನಾನು ಪೂಜೆ ಮಾಡಬೇಕಾದ್ರೆ ಎದ್ದೊಳ್ಬೇಕಾಗುತ್ತೆ. ಉದಾಸ್ಲು ಮತ್ತು ಆಚೆಗಡೆ ರಾಧಾಕೃಷ್ಣ ಫೋಟೋ, ರಾಘವೇಂದ್ರ ಫೋಟೋ ಎಲ್ಲನೂ ಇದೆಯಲ್ಲ, ಸೊ ಅವಳನ್ನ ಎತ್ಕೊಂಡು ಓಡಾಡಬೇಕಾಗುತ್ತೆ ಅಂಥೇಳಿ ನಾನು ಅಲ್ಲಿ ಆಟಾಡ್ತಾ ಇದ್ದೆ. ನಂದೆಲ್ಲ ಫಸ್ಟು ಪೂಜೆ ಎಲ್ಲ ಮುಗಿಸಿ ಲಾಸ್ಟಲ್ಲಿ ನಾವು ಈ ರೀತಿ ಕುತ್ಕೊಂಡು ಕೈ ಮುಗ್ದು ಅರಿಶಿನ ಕುಂಕುಮ ಎಲ್ಲ ಇಟ್ಕೋತೀನಿ ಅಲ್ವಾ, ಆ ಟೈಮಲ್ಲಿ ಎತ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡೆ. ರಂಜಿತ್ ಏನಾದರೂ ಇದ್ದರೆ ಪೂಜೆ ಮಾಡೋ ಟೈಮಲ್ಲೇ ತೊಡೆ ಮೇಲೆ ಕೂರಿಸ್ಕೊಂಡಿರ್ತೀನಿ, ಅವರು ಎತ್ಕೋತಾರೆ ಮಿಡಿಲಲ್ಲಿ. ನೆಕ್ಸ್ಟ್ ನಾನು ಉದಾಸ್ಲಿಗೆಲ್ಲ ಪೂಜೆ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಮಕ್ಕಳು ಅವರಿಬ್ರು ಬಂದಿದ್ದರು, ಅಂದರೆ ಪಾಪು ಬಂದಿದ್ಲಲ್ಲ ಆವಾಗಲೇ, ಅವ್ರ ಅಕ್ಕ ಕೂಡ ಬಂದಿದ್ದರು. ಅವರಿಬ್ಬರು ಹಿಂದೆಗಡೆ ಆಟಾಡ್ತಿದ್ದಾರೆ. ಏನು ಗೊತ್ತಾ, ಟಾಯ್ಸಲ್ಲಿ ನನ್ನ ಮಗಳಿಗೆ ತಂದಿರೋ ಟಾಯ್ಸಲ್ಲಿ ನನ್ನ ಮಗಳಿಗಿಂತ ಜಾಸ್ತಿ ಅವರೇ ಆಟಾಡಿದ್ದಾರೆ. ಅಂದರೆ ವಿಹಾ ಜಸ್ಟ್ ಅಬ್ಸರ್ವ್ ಮಾಡ್ತಾಳೆ, ಅದ್ರ ಜೊತೆ ಕುತ್ಕೊಂಡು ಆಟಾಡೋದು ಈ ರೀತಿ ಇಲ್ವಲ್ಲ. ಬಟ್ ಅವರು ಆರಾಮಾಗಿ ಸ್ವಲ್ಪ ದೊಡ್ಡವರು ಆಟಾಡ್ತಾರೆ. ನೋಡಿ, ಒಂದು ಟ್ರೈನ್ ಮುರಿದಾಕಿದ್ದಾಳೆ ಅವಳು, ಅದಕ್ಕೆ ತೊಗೊಂಡ್ಬಂದು ತೋರಿಸ್ತಿದ್ದಾಳೆ. ಟ್ರೈನ್ ಮುರಿದಾಕಿದ್ರು ಅಕ್ಕ ಅಂತ ಹೇಳಿ. ಅದೇನು ಕಿತ್ತೋಗಿಲ್ಲ, ಜೋಡಿಸ್ಬೋದು, ಬಟ್ ಅವ್ರಿಗೆ ಗೊತ್ತಿಲ್ಲ ಅಲ್ವಾ, ಮತ್ತೆ ಇಸ್ಕೊಂಡು ನಾನು ಜೋಡಿಸ್ಬಿಟ್ಟು ಕೊಟ್ಟೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ತುಂಬ ಅಂದರೆ ತೀಟೆನೇ ಅಲ್ವಾ, ಅವ್ರಿಗೆ ಗೊತ್ತಾಗಲ್ಲ. ಆ ಏಜೇ ಹಂಗೆ, ನಾವೇನು ಹೇಳೋಕ್ಕಾಗಲ್ಲ. ನನಗೂ ಗೊತ್ತಿಲ್ಲ ಇದು ಮೊದಲು, ಅಂದರೆ ಈ ಥರ ಜೋಡಿಸ್ಬೋದು ಅಂತೇಳಿ. ಮತ್ತು ನಾನು ಅದು ಜೋಡಿಸಿದ್ದಾದಮೇಲೆ ಗೊತ್ತಾಯಿತು. ನೆಕ್ಸ್ಟ್ ಅದನ್ನು ಅವ್ರಿಗೆ ಕೊಟ್ಟೆ, ಅವರು ಆಟ ಆಡ್ಕೊತಿದ್ರು. ನಾನು ಅರಿಶಿನ ಕುಂಕುಮ ಇಟ್ಕೊಂಡು ನನ್ನ ಮಗಳಿಗೂ ಕೂಡ ಸ್ವಲ್ಪ ಕುಂಕುಮ ಈ ರೀತಿ ಇಡ್ತೀನಿ. ರಂಜಿತ್ಗೆ ವಿಭೂತಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ, ಅವರು ತಂದ ಮೇಲೆ ವಿಭೂತಿ ಇಡೋದು ತುಂಬ ಒಳ್ಳೆಯದು ಮಕ್ಕಳಿಗೆ ವಿಭೂತಿ ಇಡೋದು ಅಂತ ಅಮ್ಮ ನನಗೆ ಬಾಣಿತನ ಟೈಮಲ್ಲಿ ಯಾವಾಗಲೂ ಹೇಳ್ತಿದ್ರು. ಒಂದಿನ ವಿಹಾಗಿ ವಿಭೂತಿ ಇಟ್ಟಿದ್ವಿ. ಮೇ ಬಿ ನಾನು ಮಿನಿ ವ್ಲಾಗಲ್ಲಿ ಯಾವುದಾದ್ರೂ ವ್ಲಾಗಲ್ಲಿ ತೋರಿಸಿದ್ದೀನಿ ಅಂತ ಅನಿಸುತ್ತೆ. ಓಕೆ ಗಾಯ್ಸ್, ಇವಾಗ ನಾನು ಅಡುಗೆ ಮಾಡಬೇಕು. ವಿಹಾನ ರಾಕರಲ್ಲಿ ಹಾಕಿದ್ದೀನಿ. ಇಷ್ಟೊತ್ತು ಆಚೆ ಕೂತಿದ್ವಿ ಆ್ಯಂಡ್ ಒಂದು 10-15 ಮಿನಿಟ್ಸ್ ನನ್ನ ಮಗಳು ಮಲಗಿದ್ಲು. 10-15 ಅಲ್ಲ, ಒಂದು 20-25 ಮಿನಿಟ್ಸ್ ಮಲಗಿದ್ದೆ ವಿಹಾಮ. ಅಷ್ಟೇ, ನೀನು ಏನು ಸ್ಮೆಲ್ ಮಾಡಿರೋ ಅಷ್ಟೇ ನೀನು ಮಲಗಿದ್ಲು. ಮಧ್ಯಾಹ್ನ ಒಂದು 2 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿದ್ಲು. ರಂಜಿತ್ ಹಶ್ವಾಗ್ತೈತೆ, ಏನಾದರೂ ಅಡುಗೆ ಮಾಡು ಬರೋ ಅಷ್ಟರಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಏನಾದರೂ ಮಿಕ್ಸಿಗೆ ಆಡ್ಕೊಂಡೇ ಮಾಡ್ತೀವಲ್ವ ಅಡುಗೆ, ಆ ಥರದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗೆ ವಿಹಾರ ಆಕರಲ್ಲಿ ಇರ್ತಾಳೆ. ಇನ್ನೇನು ಕುಕ್ಕರ್ ಕೂಗುತ್ತೆ ಅನ್ನೋ ಟೈಮಲ್ಲಿ ನಾನು ಆಚೆ ಎತ್ಕೊಂಡು ಹೋಗ್ತೀನಿ. ಅದು ಕೇಳಿಸುತ್ತೆ ಆಚೆಗಡೆ, ಅಂದರೆ ಲೈಟಾಗಿ ಕೇಳಿಸುತ್ತೆ. ಒಂದು 2-3 ವಿಷಲ್ ಆದಮೇಲೆ ಬಂದು ಆಫ್ ಮಾಡೋದು. ಆ ಥರ ಏನು ಮಾಡೋದು, ನೀವು ಹಿಂಗೆ ಥಿಂಕ್ ಮಾಡ್ತೀರಾ, ನಾನಂತೂ ಥಿಂಕ್ ಮಾಡ್ತೀನಿ. ಹಿಂಗೆ ಫ್ರಿಡ್ಜ್ ತೆಗ್ದಾಗ ಏನು ಕಾಣಿಸುತ್ತೋ ಅದನ್ನು ಮಾಡೋದು. ಇವಾಗ ತರಕಾರಿ ಎಲ್ಲ ಇದ್ದಾವೆ, ತರಕಾರಿಯನ್ನು ಏನಾದರೂ ಮಾಡೋಣ ಪ್ಲೈನಾಗಿ. ರೆಸಿಪಿ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ, 1 ಪಾಟ್ ರೆಸಿಪಿ ಥರ. ಲೆಟ್ ಸ್ಟಾರ್ಟ್. ಓಕೆ, ನಾನು ಇವಾಗ ಒಂದು ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆ್ಯಂಡ್ ಸ್ವಲ್ಪ ಕರಿಬೇವಿನ ಸೊಪ್ಪು. ನೆಕ್ಸ್ಟ್ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ, ಸಾಕಷ್ಟು. ಸಿಡ್ದಿದ್ದಾದಮೇಲೆ ಇನ್ನೇನು ಸಿಡೀತು, ಆನಿಯನ್ನು ಮತ್ತು ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ನಾನಿನ್ನು ಆ ತರಕಾರಿಯನ್ನು ಕಟ್ ಮಾಡಿ ಇಟ್ಕೊಂಡಿಲ್ಲ. ಮೋಸ್ಟ್ ಆಫ್ ದಿ ಟೈಮ್ ನಾನು ಹಿಂಗೆ ಮಾಡೋದು, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಕುಕ್ಕಿಂಗ್ ಮಾಡೋದೆಲ್ಲ ನನಗೆ ತುಂಬ ಕಡಿಮೆ. ಅಡುಗೆ ಮಾಡ್ತಾನೆ ಒಂದೊಂದೇ ಏನು ಬೇಕೋ ಕಟ್ ಮಾಡಿ ಇಟ್ಕೊಬಿಡ್ತೀನಿ. ಇವಾಗ ನಾನು
ಆನಿಯನ್ ಹಾಕ್ಕೊಂಡೆ. ಒಂದು ಸೆಕೆಂಡ್ ಸೌಟ್ ತೊಗೋತೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ಸ್ನ. ಅಂದರೆ ತುಂಬ ಬ್ರೌನಿಷ್ ಅಲ್ಲ, ಸ್ವಲ್ಪ ಪಿಂಕ್. ಇದು ಫ್ರೈ ಆಗಿ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ತರಕಾರಿ ರಿಮೈನಿಂಗ್ ಕಟ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ತೊಲೀಲಿ. ಅಡುಗೆ ಮಾಡೋ ಸ್ಟೈಲ್ ನೋಡಿ ಹೆದರ್ಕೋಬೇಡಿ. ಟೈಮ್ ಇಲ್ಲ ಇವಾಗ, ಜೊತೆಗೆ ಬ್ಲಾಗ್ ಬೇರೆ ಮಾಡ್ಕೊತಿದ್ದೀನಿ. ಫ್ರೈ ಆಗಿ ಕಟ್ ಮಾಡ್ಕೊತೀನಿ ಬೇಗ ಬೇಗ. ಓಕೆ, ನಾನು ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊತಿದ್ದೀನಿ. ಆನಿಯನ್ಸ್ ಚೆನ್ನಾಗಿ ಫ್ರೈ ಆಗಿದೆ. ತಗ್ಲಿತ್ತು ಕೈ. ರಸ ಎಲ್ಲ ನಾನು ಕ್ಯಾಮ್ರಾ ಆಫ್ ಮಾಡಿ ಆ್ಯಡ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಸಾಫ್ಟ್ ಆಗಲಿ. ತರಕಾರಿ ಕಟ್ ಮಾಡ್ಕೊತಿದ್ದೀನಿ. ಸಾಫ್ಟ್ ಆಗೋಷ್ಟು ಇನ್ನೂ ಸ್ವಲ್ಪ ಇದೆ, ಕಟ್ ಮಾಡ್ಕೊಬಿಡ್ತೀನಿ. ಓಕೆ, ನಾನು ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಈ ಮೂರೇ ಹಾಕೋದು ನಾನು ಯಾವಾಗಲೂ. ನೋಡಿ ಮೆಸ್ಸಿ ಹೆಂಗಾಗಿದೆ ಅಂತ. ಇದನ್ನ ಇವಾಗ ಚೆನ್ನಾಗಿ ಒಂದು 4-5 ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ ಎಣ್ಣೆಲೇ. ಉಪ್ಪು ಆಲ್ರೆಡಿ ಹಾಕಿದ್ದೀನಲ್ವ, ತರಕಾರಿ ಚೆನ್ನಾಗಿ ಬೇಯಲಿ, ಸ್ವಲ್ಪ ಫ್ರೈ ಆಗಲಿ. ಅದ್ರ ಫ್ಲೇವರ್ ಎಲ್ಲ ಇರುತ್ತೆ ರೈಸ್ ತಿನ್ನಬೇಕಾದ್ರೆ. ತರಕಾರಿ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನಿಲ್ಲ, ನೀರು ಹಾಕಿ ಇನ್ನೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ನೀರು ಕುದಿಬೇಕಾದ್ರೆ ಅಕ್ಕಿ ಹಾಕಿ ಕ್ಲೋಸ್ ಮಾಡೋದು. ನೋಡಿ, ಅರ್ಜೆಂಟಲ್ಲಿ ಮಾಡ್ತಿರೋದ್ರಿಂದ ಈ ಚಿಲ್ಲಿ ಹಾಕೋದೇ ಮರ್ತಿದ್ದೆ. ಆನಿಯನ್ಸ್ ಹಾಕ್ತೀವಲ್ಲ ಅವಾಗಲೇ ಹಾಕ್ಕೋಬೇಕು. ಇವಾಗ ಹೇಗೋ ನಾನು 5 ಮಿನಿಟ್ಸ್ ಫ್ರೈ ಮಾಡ್ಕೊತೀನಲ್ಲ, ಸರಿ ಹೋಗುತ್ತೆ. ಆ್ಯಂಡ್ ಈ ಚಾಕು ತುಂಬ ಚೆನ್ನಾಗಿದೆ. ನೀವೇನಾದರೂ ಡೀ ಮಾಡ್ಕೋದ್ರೆ ತಗೊಳ್ಳಿ. ಇದು ಫ್ರೈ ಆಗ್ತಿರಲಿ. ವಾಕಪ್ಪ, ನಾನು ಘಾಟ್ ಆಗುತ್ತೆ ಅಂತ ಸ್ವಲ್ಪ ಈ ಕಡೆ ಇಟ್ಟೆ. ಇಷ್ಟೊತ್ತು ಈ ಕಡೆ ಇದ್ಲು, ಈ ಕಡೆ ಇಟ್ಟೆ. ವಿಹಮ್ಮ ಆಗೋಯ್ತು ಅಲ್ಲೇ. ಅದಕ್ಕೆ ರಂಜಿತ್ ಬರೋವರೆಗೂ ಅಡುಗೆ ಮಾಡಲ್ಲ. ಇವಳು ಆರಾಮಾಗಿರಲ್ಲ. ನಿಮ್ಮದೇ ಈ ರೀತಿ ಅಡುಗೆ ಮಾಡೋಕ್ಕೂ ಆಗಲ್ಲ. ನೋಡಿ, ನಾನು ಇವಾಗ ಚಿಲ್ಲಿ ಹಾಕೋದು ಮತ್ತೆ ಅರಿಬಿರಿಯಲ್ಲಿ ಮಾಡಿದ್ರೆ ಈ ರೀತಿ ಆಗುತ್ತೆ. ಅವ್ರು ಬಂದರೆ ವಿಹಾನ್ ನೋಡ್ಕೊತಿರ್ತಾರೆ, ನಾನು ಆರಾಮಾಗಿ ಅಡುಗೆ ಮಾಡ್ಬೋದು ಅಂತ. ಅವ್ರು ಬರೋವರೆಗೂ ಎಷ್ಟೊತ್ತೇ ಆದರೆ ವೆಯ್ಟ್ ಮಾಡ್ತಿರ್ತೀನಿ. ಇವಳು ಮಲಗಿದ್ರೆ ಮಾಡ್ಕೋಬೋದು, ಬಟ್ ಇವಳು ಮಲಗಿ ಎದ್ಬಿಟ್ಲು ಅವಾಗ ಉಪ್ಕೋಸ ಮಾಡೋದು ಎದ್ದೋಳ್ತಾಳೆ. ಭಾಳ ಕಷ್ಟ. ಫ್ರೈ ಆಗಲಿ. ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ. ನೀರು ಹಾಕಿ, ಉಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಅಕ್ಕಿ ಹಾಕಿ 2ರಿಂದ 3 ವಿಷಲ್ ಹೊಡಿಸ್ತೀನಿ. ತರಕಾರಿ ಇನ್ನೇನು ಇದರಲ್ಲೇ ಒಂದು 5 ಮಿನಿಟ್ಸ್ ಫ್ರೈ ಮಾಡಿರ್ತೀನಲ್ವ, ಬೆಂದಿರುತ್ತೆ ಅಲ್ಲ ವಿಹಮ್ಮ, ಬೆಂದಿರುತ್ತೆ. ಅಷ್ಟೇ. ಇನ್ನು ರಿಮೈನಿಂಗ್ ಎಲ್ಲ ಇವಳು ಎತ್ಕೊಂಡೇ ಮಾಡಬೇಕು. ತುಂಬ ಸರಿ ನಾನು ಆ ಥರ ಮಾಡಿದ್ದೀನಿ. ರಂಜಿತ್ ಬಂದಾಗಲೂ ಅವ್ರ ಹತ್ರ ಕಂಫರ್ಟಬಲ್ ಆಗಿರಲ್ಲ, ಅಳ್ತಿರ್ತಾಳೆ. ಎಷ್ಟು ನನಗೆ ಇವಳು ಅಳೋದು ನೋಡೋಕ್ಕಾಗಲ್ಲ. ಯಾರಾದರೂ ನೋಡ್ಕೊಂಡು ಇವಳು ಅಳಬಾರ್ದು ಅಷ್ಟೇ. ನನಗೆ ಯಾರಿಗೇ ಆಗಲಿ ಆಗಲ್ಲ ನೋಡೋದಕ್ಕೆ. ಎತ್ಕೊಂಡು ಅಡುಗೆ ಮಾಡಿದ್ದೀನಿ ಗೊತ್ತಾ. ಎತ್ಕೊಂಡು ಚಪಾತಿ ಎಲ್ಲ ಬೇಯಿಸಿದ್ದೀನಿ. ಸಣ್ಣ ಪುಟ್ಟ ಹಿಂಗೆ ಇಟ್ಕೊಂಡು ಈ ಕಡೆ ದೂರ ಇಟ್ಕೊಂಡಿರ್ತೀವಿ, ಒಂದು ಕೈಯಲ್ಲಿ ಅಡುಗೆ ಮಾಡ್ತಾಯಿರ್ತೀವಿ. ಡ್ಯಾಡಿ ಬಂದ್ರು ವಿಹಮ್ಮ, ಇಲ್ಲಿ ತಿನ್ನಕ್ಕೆ ತಂದಿದ್ದಾರೆ ನಿನಗೆ. ಬನಾನಾ ಹಾಲು ತಗೊಂಡು ಬಂದ್ರಾ? ಅಲ್ಲ, ಕುಕ್ಕರ್ ಕೂಗ್ತಿದೆ, ಅದಕ್ಕೆ ಒಳಗಡೆ ಕರ್ಕೊಂಡು ಹೋಗ್ತಿಲ್ಲ. ಹಂಗೆ ಅಲ್ವಾ, ನೆನ್ಸ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡ್ತೀನಿ ಇವಾಗ. ಇನ್ನೊಂದು ಕೂಗಿದ ತಕ್ಷಣ ಆಫ್ ಮಾಡ್ರಿ, ಹೋಗ್ರಿ. ಹಾಂ, ಓಡೋಗ್ರಿ. ಏನೋ ಒಂದು ಮಾಡಿದ್ದೀನಿ, ಆಫ್ ಮಾಡಿ ಬೇಗ ಹೋಗಿ. ಹಾಲು ಮೊಸರು ಬನಾನ ಭಾಳ ಕಾಯಿ ಆಯ್ತಲ್ಲ ಅಲ್ಲಿ ಸ್ವಲ್ಪ. ಅದು ನಾನು ಹೆಂಗೆ ಬೆಳಿಗ್ಗೆ ಅದು ಓಟ್ಸ್ಗೆ ಹಾಕೊಳ್ಳೋದು ಗೊತ್ತಾಗ್ತಿದೆ. ಸ್ವಲ್ಪ ಗ್ರೀನ್. ಹೌದಾ ನೋಡ್ತೀವಿ. ಅದು ಇವಾಗ ಟ್ರಾನ್ಸಿಷನ್ ಮಾಡೋಣ. ಇವಾಗ ಈ ಬಟ್ಟೆಲ್ಲ ಒಳ್ಳೆ ಗಲೀಜ್ ಬಟ್ಟೆಲಿ, ಓಕೆನಾ? ನೆಕ್ಸ್ಟು
ವೈಟು ಡ್ರೆಸ್ ಹಾಕೊಂಡು ಬಂತು. ಎಷ್ಟು ಬಟ್ಟೆ ಬಿಚ್ಚಾಕೋದು ನೀನು ದಿನಕ್ಕೆ? ನಿನ್ನ ಜಿಂಕೆ ನೋಡು, ಜಿಂಕೆ ಮುತ್ತಿಕ್ತಿದೆ ನಿಂಗೆ ತಲೆಗೆ. ಆಡ್ಸು ಕೈ ಕಾಲು ಆಡ್ಸು, ನೀನು ಆಡಿಸ್ಬೇಕು ಜೋರಾಗಿ ಆಡ್ಸು, ಇನ್ನು ಜೋರಾಗಿ ಆಡ್ಸು. ಸ್ಟಾರ್ಟ್ ಅಲ್ಲೇ ಯಾರು ವಿಹಮ್ಮ ಅದು? ಯಾರು ವಿಹಮ್ಮ? ಡ್ಯಾಡಿ ಬಂತು. ಡ್ಯಾಡಿನಾ? ಬಿಡ್ರಿ ಸಾಕು ಬಿಡ್ರಿ. ಬೆಳಿಗ್ಗೆ ಎಲ್ಲ ಡ್ಯೂಟಿಲಿ ನೆನ್ಸ್ಕೋತೀರ ಇವಳನ್ನ? ನನ್ನ ಇಲ್ಲ ಅವಳ ನೆನ್ಸ್ಕೋತೀರಾ? ನೋಡ್ವಿ ಅಮ್ಮ ಡ್ಯಾಡಿ ನಾನು ನೆನ್ಸ್ಕೊಳ್ಳಲ್ವಂತೆ. ಪುಷಪ್ ಮಾಡ್ತಾವಳು, ಪುಷಪ್. ಕೈ ಇದು. ಹಲೋ ಮಮ್ಮಿ ಬ್ಯಾಡ್ವಾ ನಿಂಗೆ? ರೀ ಕಿವಿ ಚುಚ್ಬೇಕಾದ್ರೆ ಏನ್ ಅನ್ನಿಸ್ತು ನಿಮ್ಗೆ ವಿಹಮ್ಮಗೆ? ಹೇಳ್ರಿ. ಅವಳು ನೋಡ್ತಾಳೆ, ನೀವ್ ಹೇಳ್ರಿ ಫಸ್ಟ್. ಹೇಳ್ರಿ ನೀವು ಕಿವಿ ಚುಚ್ಬೇಕಾದ್ರೆ ಏನ್ ಅನ್ನಿಸ್ತು ನಿಮ್ಗೆ? ಹಾ, ನಾನು ಇಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ. ಓಕೆ ಹೇಳ್ರಿ ಇವಾಗ. ವಿಡಿಯೋ ಮಾಡ್ತಿದ್ದು ಚೆನ್ನಾಗಿ ನೋಡ್ತಾಳೆ, ಅದ್ ಕಡೆಗೆ ಚೆನ್ನಾಗಿ ನೋಡ್ತಾಳೆ. ಇವಾಗ ಅವಳಿಗೆ ಕಿವಿ ಚುಚ್ಬೇಕಾದ್ರೆ ನಿಮ್ಗೆ ಏನ್ ಅನ್ನಿಸ್ತು? ಬೇಡ ಇಷ್ಟು ಬೇಗ ಅನ್ನಿಸ್ತಾ? ನನ್ನ ಮಗಳಿಗೆ ನೋವು ಕೊಡ. ಅವಳು ಈಗಲೇ ಕಿವಿ ಮುಡ್ಕತ್ತಿದ್ಲು. ನನ್ನ ಮಗಳು ಇನ್ನು 9 ತಿಂಗಳಾಗಿ ಹೆಂಗೆ ಎಲ್ಲ ಸೆಫ್ಟಿಕ್ ಆಗುತ್ತೆ. ನನ್ನ ಮಗಳು ಎಷ್ಟು ಕುಡ್ಕತ್ಲ ಒಂಚೂರು ಅಳ್ಳಿಲ್ಲ, ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ತಗೊಂಡ್ರೆ ಸೊನ್ನೆ ಆದ್ಲು. ನೀವಿಬ್ರು ಒಂದೇ ತರ ಇದ್ದೀರಾ ಅಂತ ಎಲ್ಲರೂ ಹೇಳ್ತಾರಲ್ವ, ಇಕ್ಕಳ್ರಿ ಅಕ್ಕಪಕ್ಕ ಫೇಸ್. ಏನ್ ನಿಜವಾಗ್ಲೂ ವೀಕ್ ಅಷ್ಟು ಕ್ಯೂಟ್ ಆಗಿದ್ದೀರೇನ್ರಿ? ಅದು ಯಾವುದೋ ಒಂದು 7th ಕ್ಲಾಸ್ ಫೋಟೋ. ಈ ಕಡೆ ತಿರುಗ್ರಿ, ಇಬ್ರು ಒಂದೇ ಫ್ರೇಮಲ್ಲಿ ಇತ್ತಿರುಗ್ರಿ. ಇತ್ತಿರುಗ್ರಿ ನೋಡೋಣ ಹೆಂಗಿದ್ದೀರಾ. ಮೂಗಂತೂ ಡಿಸಾಕ್ಸ್ ಇಬ್ರದು. ಇಬ್ರದ್ದು ರೌಂಡ್ ಫೇಸು, ಕಣ್ಣು ಇಬ್ರದ್ದು ಸೇಮ. ಏನ್ ಮಾಡ್ತೀವಿ ನಿಧಾನ ರೀ. ಬೆಳಿಗ್ಗೆ ಏನ್ ಮಾಡ್ತೀವಿ? ಬಂಬೆಲಕ್ಕ ಇವತ್ತು ಬಂಬೆಲಕ್ಕ ಏನ್ ಮಾಡ್ತೀವಿ ಬೆಳಿಗ್ಗೆಯಿಂದ? ಅಪ್ಪ ಅಮ್ಮಡೆ ಕಚ್ಕೊಂಡು ಕೇಳ್ತೀನಿ ನೋಡ್ಕೆ. ವಿಹಮ್ಮ ಡ್ಯಾಡಿಗೆ ಹೊಡೆಯೋಣ ನಾವು, ಡ್ಯಾಡಿಗೆ ಹೊಡೆಯೋಣ ವಿಹಮ್ಮ, ಓಕೆನಾ? ಡ್ಯಾಡಿಗೆ 2 ಡೇಟ್ ಹೊಡೆಯೋಣ ನಾವು. ಏನಾದ್ರು ಇವರಿಬ್ರು ಡೈಲಿ ಹಿಂಗೆ, ಇವ್ರು ಡ್ಯೂಟಿ ಮುಗಿಸ್ಕೊಂಡು ಬಂದಿದ ತಕ್ಷಣ ವಿಹ ಜೊತೆನೆ ಅವ್ರು ಮಲ್ಗೋವರೆಗೂ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇವಳು ಬಂದಾಗಿಂದ ಪ್ಲಸ್ ಪಾಯಿಂಟ್ ಏನಂದರೆ ಇವರು ಫೋನ್ ಯೂಸ್ ಮಾಡ್ತಿಲ್ಲ ಜಾಸ್ತಿ, ಬರೀ ಇವಳ ಜೊತೆ ಇರ್ತಾರೆ. ಇಲ್ಲ ನೀವು ಆಟ ಆಡ್ರಿ ಚೆನ್ನಾಗಿರುತ್ತೆ. ಹಿಂಗೆ ಅವಳು ಪಪ್ಪ ಅವಳು ಹಿಂಗೆ ನೋಡ್ತಾಳೆ. ನೀನು ಇಲ್ಲ ಯಾಕ್ರಿ ಯಾವಾಗಲೂ ದೊಂಗ ಅನ್ನೋದವಳನ್ನ? ಅದೇ ನಮ್ಮ ಮನಸ್ಸು ಕದ್ದಿದ್ದಲ್ಲ, ಹುಷಾರು ಮನಸ್ಸು ಕದ್ದಿದ್ದಲ್ಲ ಅದಕ್ಕೆ ಡ್ಯಾಡಿ ಮನಸ್ಸು ಕದ್ದಿರೋದಕ್ಕೆ ದೊಂಗ ಅಂಬದಲ್ಲ ಬಂಗಾರು. ಅಲ್ವ ಬಂಗಾರಿ ತಿನ್ಬೇಡ ತೆಗೆ ನೋಡಿ, ಕೈ ಹೆಂಗೆ ಕಿತ್ಕೊಂಡು ತಿನ್ನೋದು. ಬೆಳಿಗ್ಗೆ ಉಣ್ಣಿಲ್ವೇ ಅನ್ನ? ಬೆಳಿಗ್ಗೆ ಹಾಲು ಕುಡ್ದಿಲ್ವೇ? ಕೈ ತಿಂತಾಳು ಬೆಳಿಗ್ಗೆ ಬತ್ತಿಲ್ಲ ಹಂಗೇನೆ ಗಬ್ಬಿನ ನೀನು? ಗಬ್ಬಿನ ನೀನು? ಸಾಕು 3.5 ನಿಮಿಷ ನಿಮ್ನೆ ತೋರಿಸಿ. ದೊಂಗ ಮರಿ ದೊಂಗ 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 ದೊಂಗ. ತುಂಬಾ ನೀವಿಬ್ರೆ. ಏಯ್ ನಾನು ವಿಹಮ್ಮನೂ ಇರ್ತೀವಿ. ನಾನು ದೊಂಗ 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 ದೊಂಗ.
ಏನು ಬೇಕು ದಂಗ 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 ಬಂಗಾರಿ ನೀನು ಡ್ಯಾಡಿ ಥರ ಇದೆಯಾ ಅಂತಾರಲ್ಲ ನಿನ್ ಖುಷಿ ಆಗುತ್ತಾ ಕೇಳಕ್ಕೆ? ಏನು ಗೊತ್ತಾಗುತ್ತೆ ಪಾಪ. ಅವಾಗ್ಲಿಂದ ಇದ್ ವಿಡಿಯೋ ಮಾಡು ಅಂದಿದ್ದೆ ಆಯ್ತು. ಬರೀ ನೀವಿಬ್ರೇ ಇದ್ದೀರಾ ಬ್ಲಾಗಲ್ಲಿ. ಸಾಕು ನಡೀರಿ, ಆಚೆ ಹೋಗಿ ವಾಕ್ ಮಾಡೋಣ ಸ್ವಲ್ಪ ಹೊತ್ತು ಸೆಕೆ ಒಳಗಡೆ. ಊಟ ಮಾಡ್ಕೊಂಡು ಹೋಗೋಣ ಸ್ವಲ್ಪ, ನಂಗೆ ಹಸು ಆಗ್ತಾ ಇದೆ. ಸರಿ ಹಾಕೊಡ್ಲಾ? ಹಾಕೊಟ್ಬಿಡಿ. ಅಡುಗೆ ಕೂಡ ರೆಡಿ ಆಯಿತು. ಇನ್ನೇನು ರಂಜಿತ್ಗೆ ಹಾಕ್ಕೊಟ್ಟು ನಾನು ಊಟ ಹಾಕ್ಕೊಂಡು ತಿನ್ನೋದಷ್ಟೇ. ಅಂದರೆ 3 ಜನ ಮನೇಲಿದ್ದಾಗ ತುಂಬ ಚೆನ್ನಾಗಿರುತ್ತೆ ವೈಬ್ಸ್. ರಂಜಿತ್ ಪಾಪ ಜೊತೆ ಆಟ ಆಡೋದು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಅವಳು ನನ್ನ ಜೊತೆ ಆಟ ಆಡಬೇಕಾದ್ರೆ ರಂಜಿತ್ ಕೆಲವೊಂದು ಮೂಮೆಂಟ್ಸ್ ನಮಗೂ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ. ಮೊದಲನೇ ಪಾಪು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಫೇಸ್ನ. ವಿಹಾನ ಆಚೆಗಡೆ ರಾಕರಲ್ಲಿ ಹಾಕಿ ಇಬ್ಬರು ಕೂಡ ಆಚೆಗಡೆ ಕೂತ್ಕೊಂಡೆ ಊಟ ಮಾಡ್ತಿದ್ದೀವಿ. ಸಮ್ ಡೇಸ್ ಹೇಗಿರುತ್ತೆ ಅಂದರೆ ನಾನು ಎತ್ಕೊಂಡ್ರೆ ಅವ್ರು ಊಟ ಮಾಡ್ತಾರೆ, ಅವ್ರು ಎತ್ಕೊಂಡ್ರೆ ನಾನು ಊಟ ಮಾಡ್ತೀನಿ, ಈ ರೀತಿ ಎಲ್ಲ ಇರುತ್ತೆ. ಇವತ್ತು ಅವಳು ಆರಾಮಾಗಿ ಇರಲು, ಸೊ ಇಬ್ಬರು ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ವ್ಲಾಗಲ್ಲಿ ನಾನು ಸಿಗ್ತೀನಿ ಮತ್ತೆ. ಬಾಯ್.